ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ಇವತ್ತೊಂದು ಮನೆ ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ತುಂಬ ಉಪಯೋಗಕರವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಹಾಗೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಾನು ಈ ಮನೆ ಮದ್ದನ್ನು ಯಾವ ಉದ್ದೇಶಕ್ಕಾಗಿ ಮಾಡಿದ್ದೇನೆ ಅಂತ ಹೇಳಿದ್ರೆ, ತುಂಬ ಜನ ಹೆಣ್ಮಕ್ಳು ಪ್ರತಿ ತಿಂಗಳು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವನ್ನ ಫೇಸ್ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದು ರೀತಿ ಸಿಮ್ಟಮ್ಸ್ ಇರುತ್ತೆ. ಅಂದರೆ ಅವರಿಗೆ ಒಬ್ಬೊಬ್ಬರಿಗೆ ವಾಮಿಟೇಷನ್ ಆಗ್ಬೋದು, ಒಬ್ಬರಿಗೆ ಡಿಸೆಂಟ್ರಿ ಇರುತ್ತೆ, ಒಬ್ಬೊಬ್ಬರಿಗೆ BP ಲೋ ಕೂಡ ಆಗುತ್ತೆ. ಆ ಟೈಮಲ್ಲಿ ಈ ರೀತಿ ಮನೆ ಮದ್ದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಹಾಗೆ ಮೆಂತ್ಯ ಕಾಳನ್ನು ತಿನ್ನೋದ್ರಿಂದ ನಮಗೆ ಆ ಟೈಮಲ್ಲಿ ನಾವು ಫೇಸ್ ಮಾಡೋ ಅಂಥ ಪೇಯ್ನ ಕಡಿಮೆ ಮಾಡ್ಕೊಳ್ಬೋದು. ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಾವೇನು ಮಾಡ್ತೀವಿ ಅಂದರೆ ಇಮಿಡಿಯೇಟಾಗಿ ಆ ಪೇಯ್ನ್ ಕಡಿಮೆ ಆಗಬೇಕಂತ ಹೇಳಿ ಮಾತ್ರೆನ ತೊಗೊಳ್ತೀವಿ. ಮಾತ್ರೆನ ತೊಗೊಳ್ಳೋದ್ರಿಂದ ಅದು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮನೆ ಮದ್ದನ್ನೇ ಮಾಡ್ಕೊಳ್ಳೋದ್ರಿಂದ ನಾವು ಆ ಪೇಯ್ನ ಆದಷ್ಟು ಬರೋದನ್ನ ಕಡಿಮೆ ಮಾಡ್ಕೊಳ್ಬೋದು. ನಾನು ನೋಡಿ ಇಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ನಾನು 2-3 ಡೇಸು, ಅಂದರೆ ನಿಮಗೆ ಟೈಮ್ ಇತ್ತು, ಇನ್ನೂ ಒಂದು 2 ದಿನ 3 ದಿನ ಟೈಮ್ ಇದೆ ಅನ್ನೋಂಗಿದ್ದರೆ ನೀವು 2 ದಿನ 3 ದಿನ ನೆನೆ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ತುಂಬ ನೆಂದಷ್ಟು ಅದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ಲ, ಅಂದರೆ ಕಹಿ ಅಂಶ ಬಿಟ್ಕೊಳ್ಳುತ್ತೆ. ಆಗ ಅದು ದೇಹಕ್ಕೆ ಇನ್ನೂ ತಂಪನ್ನು ಒದಗಿಸುತ್ತೆ. ಆ ಕಾಳನ್ನು ತಿನ್ನಬೇಕಾದ್ರೆ ಅಷ್ಟು ಕಹಿ ಅನಿಸಲ್ಲ. ಆ ಪರ್ಪಸಿಗೋಸ್ಕರ ನಾನು 2 ದಿನ 3 ದಿನ ಅಂತ ಹೇಳ್ತಾ ಇದ್ದೀನಿ. ನಿಮಗಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಬಂದುಬಿಟ್ಟಿದೆ, ನಂಗೆ ಬೇಗ ನಾಳೆಗೆ ಬೇಕಿದ್ದು ಅಂದರೆ ಇವತ್ತು ನೆನೆ ಹಾಕ್ಬಿಟ್ಟು ನಾಳೆ ನೆಕ್ಸ್ಟ್ ಡೇ ಕೂಡ ನೀವು ಅದನ್ನು ತಿನ್ನೋದ್ರಿಂದ ದೇಹಕ್ಕೆ ತಂಪನ್ನು ಒದಗಿಸಿದಾಗ ನಮಗೆ ಆ ಪೇಯ್ನ್ ಕಡಿಮೆ ಆಗುತ್ತೆ. ಅಷ್ಟು ಈಗ ನಾರ್ಮಲ್ ಡೇಸಲ್ಲಿ ಬರೋ ಪೇಯ್ನು ಇರಲ್ಲ ಆ ಟೈಮಲ್ಲಿ ನಮಗೆ. ಆ ಪರ್ಪಸಿಗೋಸ್ಕರ ನೀವು ನೆನೆಸಿ ಅದು ರಸ ಕುಡಿಯೋದ್ರಿಂದ, ಅದು ನೆಂದಿರುತ್ತಲ್ಲ ಆ ನೀರಿನ ಅಂಶ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಮೆಂತ್ಯ ಕಾಳನ್ನು ತಿನ್ನೋದ್ರಿಂದ ಈ ನೀರಿನ ರಸ ಏನು ಕುಡಿತೀವಲ್ಲ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ರಕ್ತನ ಶುದ್ಧಿ ಮಾಡುತ್ತೆ. ಶುದ್ಧಿ ಮಾಡೋದ್ರ ಜೊತೆಗೆ ದೇಹಕ್ಕೆ ತಂಪನ್ನು ಒದಗಿಸುತ್ತೆ. ಆ ಪರ್ಪಸಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಂತ್ಲಿ ಫೇಸ್ ಮಾಡ್ತೀವಲ್ಲ ಆ ಪೇಯ್ನ್ ಏನಿದೆಯಲ್ಲ, ಹೊಟ್ಟೆ ನೋವಾಗ್ಬೋದು, ವಾಮಿಟೇಷನ್ ಆಗ್ಬೋದು, ಅದರ ಜೊತೆಗೆ ಡಿಸೆಂಟ್ರಿ ಆಗ್ಬೋದು, ಒಬ್ಬೊಬ್ಬರಿಗೆ ನಾನು ಹೇಳಿದ್ನಲ್ಲ BP ಲೋ ಆಗುತ್ತೆ ಅಂತ ಹೇಳಿ, ಇದನ್ನೆಲ್ಲ ನಮಗೆ 100% ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತಲೂ 90% ಅಂತೂ ಕಡಿಮೆ ಆಗುತ್ತೆ. ಯಾಕಂದರೆ ಇದು ನಾನು ಕುಡಿದಿದ್ದೀನಿ ಆ ಟೈಮಲ್ಲಿ. ಯಾಕಂತ ಹೇಳಿದ್ರೆ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಆ ಪರ್ಪಸಿಗೋಸ್ಕರ ತುಂಬ ಹೆಣ್ಮಕ್ಳು ಇದನ್ನು ಫೇಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ಮನೆ ಮದ್ದನ್ನು ಮಾಡಿದ್ದೇನೆ. ಇದನ್ನು ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ನೆಂದಿದೆ ಅದು. ಅಂದರೆ ನಾನು 2 ದಿನ ಬಿಟ್ಟಿದ್ದೀನಿ, 3 ದಿನ ನನಗೆ ಟೈಮ್ ಇಲ್ಲ. 2 ದಿನ ಬಿಟ್ಟು ಇದನ್ನು ನಾನು ನೆನೆಯೋದಕ್ಕಿಟ್ಟು ನೋಡಿದಾಗ ಯಾವ ರೀತಿ ಎಷ್ಟು ಚೆನ್ನಾಗಿ ಅದು ನೋಡಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ಅಂಥೇಳಿ. 3 ದಿನ ನನಗೆ 2 ದಿನ ಮಾತ್ರ ಇಟ್ಟಿರೋದು, 3 ದಿನ ಟೈಮ್ ಇಲ್ಲ ನನಗೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ರಸನೂ ಬಿಟ್ಟಿದೆ. ಅದ್ರ ಜೊತೆಗೆ ಮೆಂತ್ಯ ಕಾಳು ಕೂಡ ನೆಂದು ಅದು ದಪ್ಪ ಆಗಿದೆ. ಈ ರಸ ಕುಡಿಬೇಕಾದ್ರೆ ಕಹಿ ಕಹಿ ಆಗುತ್ತೆ, ಬಟ್ ಅಷ್ಟು ಕಹಿ ಏನಾಗಲ್ಲ. ಇದನ್ನು ನಾವು ಬೆಳಿಗ್ಗೆ ಅಂದರೆ ಇನ್ನು ಟೀ ಕಾಫಿ ಕುಡಿಯೋದಕ್ಕಿಂತ ಹಾಳೊಟ್ಟೆಗೆ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಕುಡಿಬೇಕು. ಆ ಟೈಮಲ್ಲಿ ಕುಡಿದಾಗಲೇ ಇದು ನಮ್ಗೆ ಇನ್ನೂ ವರ್ಕೌಟ್ ಆಗುತ್ತೆ ದೇಹಕ್ಕೆ. ಇಲ್ಲ ನಾವು ಮರೆತುಬಿಟ್ಟು ಅಂತ ಹೇಳಿದ್ರು ಪರವಾಗಿಲ್ಲ, ಕುಡಿಬೋದು. ನೀವು ತಿಂಡಿ ಇಲ್ಲ ಊಟ ಆದಮೇಲಾದರೂ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನೀವು ಕೂಡ ಮಾಡಿ ನೋಡಿ ವೀಕ್ಷಕರೇ. ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದನ್ನು ಯಾವ್ಯಾವ ಹೆಣ್ಮಕ್ಳು ನಿಮಗೇನಾದರೂ ಗೊತ್ತಿರೋರಿದ್ದರೆ, ಅಂದರೆ ಈ ಥರ ನಮಗೆ ಮಂತ್ಲಿ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಬೇಕು, ಈ ಥರ ತುಂಬ ಹೊಟ್ಟೆ ನೋವು ಬರುತ್ತೆ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಸಫರ್ ಮಾಡ್ತಾ ಇದ್ದೀವಿ ಅನ್ನೋರು ಇರ್ತಾರಲ್ಲ, ಅಂಥವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ರೀತಿ ಅಂದರೆ ಫೀಲ್ ಆಯ್ತಿದ್ದು ಕುಡಿಯೋದ್ರಿಂದ ನಿಮಗೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹಾಯ್ ಡಿಯರ್ ಫ್ರೆಂಡ್ಸ್,
ನಾನು ಇವತ್ತೊಂದು ಮನೆ ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ತುಂಬ ಉಪಯೋಗಕರವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಹಾಗೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಾನು ಈ ಮನೆ ಮದ್ದನ್ನು ಯಾವ ಉದ್ದೇಶಕ್ಕಾಗಿ ಮಾಡಿದ್ದೇನೆ ಅಂತ ಹೇಳಿದ್ರೆ, ತುಂಬ ಜನ ಹೆಣ್ಮಕ್ಳು ಪ್ರತಿ ತಿಂಗಳು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವನ್ನ ಫೇಸ್ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದು ರೀತಿ ಸಿಮ್ಟಮ್ಸ್ ಇರುತ್ತೆ. ಅಂದರೆ ಅವರಿಗೆ ಒಬ್ಬೊಬ್ಬರಿಗೆ ವಾಮಿಟೇಷನ್ ಆಗ್ಬೋದು, ಒಬ್ಬರಿಗೆ ಡಿಸೆಂಟ್ರಿ ಇರುತ್ತೆ, ಒಬ್ಬೊಬ್ಬರಿಗೆ ಬಿ ಪಿ ಲೋ ಕೂಡ ಆಗುತ್ತೆ. ಆ ಟೈಮಲ್ಲಿ ಈ ರೀತಿ ಮನೆ ಮದ್ದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಹಾಗೆ ಮೆಂತ್ಯ ಕಾಳನ್ನು ತಿನ್ನೋದ್ರಿಂದ ನಮಗೆ ಆ ಟೈಮಲ್ಲಿ ನಾವು ಫೇಸ್ ಮಾಡೋ ಅಂಥ ಪೇಯ್ನ ಕಡಿಮೆ ಮಾಡ್ಕೊಳ್ಬೋದು. ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಾವೇನು ಮಾಡ್ತೀವಿ ಅಂದರೆ ಇಮಿಡಿಯೇಟಾಗಿ ಆ ಪೇಯ್ನ್ ಕಡಿಮೆ ಆಗಬೇಕಂತ ಹೇಳಿ ಮಾತ್ರೆನ ತೊಗೊಳ್ತೀವಿ. ಮಾತ್ರೆನ ತೊಗೊಳೋದ್ರಿಂದ ಅದು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮನೆ ಮದ್ದನ್ನೇ ಮಾಡ್ಕೊಳ್ಳೋದ್ರಿಂದ ನಾವು ಆ ಪೇಯ್ನ ಆದಷ್ಟು ಬರೋದನ್ನ ಕಡಿಮೆ ಮಾಡ್ಕೊಳ್ಬೋದು. ನಾನು ನೋಡಿ ಇಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ನಾನು 2-3 ಡೇಸು, ಅಂದರೆ ನಿಮಗೆ ಟೈಮ್ ಇತ್ತು, ಇನ್ನೂ ಒಂದು 2 ದಿನ 3 ದಿನ ಟೈಮ್ ಇದೆ ಅನ್ನೋಂಗಿದ್ದರೆ ನೀವು 2 ದಿನ 3 ದಿನ ನೆನೆ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ತುಂಬ ನೆಂದಷ್ಟು ಅದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ಲ, ಅಂದರೆ ಕಹಿ ಅಂಶ ಬಿಟ್ಕೊಳ್ಳುತ್ತೆ. ಆಗ ಅದು ದೇಹಕ್ಕೆ ಇನ್ನೂ ತಂಪನ್ನು ಒದಗಿಸುತ್ತೆ. ಆ ಕಾಳನ್ನು ತಿನ್ನಬೇಕಾದ್ರೆ ಅಷ್ಟು ಕಹಿ ಅನಿಸಲ್ಲ. ಆ ಪರ್ಪಸಿಗೋಸ್ಕರ ನಾನು 2 ದಿನ 3 ದಿನ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ, ಇಮಿಡಿಯೇಟ್ ಬಂದುಬಿಟ್ಟಿದೆ ನಂಗೆ ಬೇಗ ನಾಳೆಗೆ ಬೇಕಿದು ಅಂದರೆ ಇವತ್ತು ನೆನೆ ಹಾಕ್ಬಿಟ್ಟು ನಾಳೆ ನೆಕ್ಸ್ಟ್ ಡೇ ಕೂಡ ನೀವು ಅದನ್ನು ತಿನ್ನೋದ್ರಿಂದ ದೇಹಕ್ಕೆ ತಂಪನ್ನು ಒದಗಿಸಿದಾಗ ನಮಗೆ ಆ ಪೇಯ್ನ್ ಕಡಿಮೆ ಆಗುತ್ತೆ. ಅಷ್ಟು ಈಗ ನಾರ್ಮಲ್ ಡೇಸಲ್ಲಿ ಬರೋ ಪೇಯ್ನು ಇರಲ್ಲ ಆ ಟೈಮಲ್ಲಿ ನಮಗೆ. ಆ ಪರ್ಪಸಿಗೋಸ್ಕರ ನೀವು ನೆನೆಸಿ ಅದು ರಸ ಕುಡಿಯೋದ್ರಿಂದ, ಅದು ನೆಂದಿರುತ್ತಲ್ಲ ಆ ನೀರಿನ ಅಂಶ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಮೆಂತ್ಯ ಕಾಳನ್ನು ತಿನ್ನೋದ್ರಿಂದ ಈ ನೀರಿನ ರಸ ಏನು ಕುಡಿತೀವಲ್ಲ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ರಕ್ತನ ಶುದ್ಧಿ ಮಾಡುತ್ತೆ. ಶುದ್ಧಿ ಮಾಡೋದ್ರ ಜೊತೆಗೆ ದೇಹಕ್ಕೆ ತಂಪನ್ನು ಒದಗಿಸುತ್ತೆ. ಆ ಪರ್ಪಸಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಂತ್ಲಿ ಫೇಸ್ ಮಾಡ್ತೀವಲ್ಲ ಆ ಪೇಯ್ನ್ ಏನಿದೆಯಲ್ಲ, ಹೊಟ್ಟೆ ನೋವಾಗ್ಬೋದು, ವಾಮಿಟೇಷನ್ ಆಗ್ಬೋದು, ಅದರ ಜೊತೆಗೆ ಡಿಸೆಂಟ್ರಿ ಆಗ್ಬೋದು, ಒಬ್ಬೊಬ್ಬರಿಗೆ ನಾನು ಹೇಳಿದ್ನಲ್ಲ ಬಿ ಪಿ ಲೋ ಆಗುತ್ತೆ ಅಂತ ಹೇಳಿ, ಇದನ್ನೆಲ್ಲ ನಮಗೆ 100% ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತಲೂ 90% ಅಂತೂ ಕಡಿಮೆ ಆಗುತ್ತೆ. ಯಾಕಂದರೆ ಇದು ನಾನು ಕುಡಿದಿದ್ದೀನಿ ಆ ಟೈಮಲ್ಲಿ. ಯಾಕಂತ ಹೇಳಿದ್ರೆ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಆ ಪರ್ಪಸಿಗೋಸ್ಕರ ತುಂಬ ಹೆಣ್ಮಕ್ಳು ಇದನ್ನು ಫೇಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ಮನೆ ಮದ್ದನ್ನು ಮಾಡಿದ್ದೇನೆ. ಇದನ್ನು ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ನೆಂದಿದೆ ಅದು. ಅಂದರೆ ನಾನು 2 ದಿನ ಬಿಟ್ಟಿದ್ದೀನಿ, 3 ದಿನ ನನಗೆ ಟೈಮ್ ಇಲ್ಲ. 2 ದಿನ ಬಿಟ್ಟು ಇದನ್ನು ನಾನು ನೆನೆಯೋದಕ್ಕಿಟ್ಟು ನೋಡಿದಾಗ ಯಾವ ರೀತಿ ಎಷ್ಟು ಚೆನ್ನಾಗಿ ಅದು ನೋಡಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ಅಂಥೇಳಿ. 3 ದಿನ ನನಗೆ 2 ದಿನ ಮಾತ್ರ ಇಟ್ಟಿರೋದು, 3 ದಿನ ಟೈಮ್ ಇಲ್ಲ ನನಗೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ರಸನೂ ಬಿಟ್ಟಿದೆ. ಅದ್ರ ಜೊತೆಗೆ ಮೆಂತ್ಯ ಕಾಳು ಕೂಡ ನೆಂದು ಅದು ದಪ್ಪ ಆಗಿದೆ. ಈ ರಸ ಕುಡಿಬೇಕಾದ್ರೆ ಕಹಿ ಕಹಿ ಆಗುತ್ತೆ, ಬಟ್ ಅಷ್ಟು ಕಹಿ ಏನಾಗಲ್ಲ. ಇದನ್ನು ನಾವು ಬೆಳಿಗ್ಗೆ ಅಂದರೆ ಇನ್ನು ಟೀ ಕಾಫಿ ಕುಡಿಯೋದಕ್ಕಿಂತ ಹಾಳೊಟ್ಟೆಗೆ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಕುಡಿಬೇಕು. ಆ ಟೈಮಲ್ಲಿ ಕುಡಿದಾಗಲೇ ಇದು ನಮ್ಗೆ ಇನ್ನೂ ವರ್ಕೌಟ್ ಆಗುತ್ತೆ ದೇಹಕ್ಕೆ. ಇಲ್ಲ ನಾವು ಮರೆತುಬಿಟ್ಟು ಅಂತ ಹೇಳಿದ್ರು ಪರವಾಗಿಲ್ಲ, ಕುಡಿಬೋದು. ನೀವು ತಿಂಡಿ ಇಲ್ಲ ಊಟ ಆದಮೇಲಾದರೂ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನೀವು ಕೂಡ ಮಾಡಿ ನೋಡಿ ವೀಕ್ಷಕರೇ. ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದನ್ನು ಯಾವ್ಯಾವ ಹೆಣ್ಮಕ್ಳು ನಿಮಗೇನಾದರೂ ಗೊತ್ತಿರೋರಿದ್ದರೆ, ಅಂದರೆ ಈ ಥರ ನಮಗೆ ಮಂತ್ಲಿ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಬೇಕು, ಈ ಥರ ತುಂಬ ಹೊಟ್ಟೆ ನೋವು ಬರುತ್ತೆ, ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಸಫರ್ ಮಾಡ್ತಾ ಇದ್ದೀವಿ ಅನ್ನೋರು ಇರ್ತಾರಲ್ಲ, ಅಂಥವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ರೀತಿ ಅಂದರೆ ಫೀಲ್ ಆಯ್ತಿದ್ದು ಕುಡಿಯೋದ್ರಿಂದ ನಿಮಗೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.